ಇವಾಗಿನ ಜನರೇಷನ್ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಬೇಕು ಅಂತ ಅನ್ಸಿದ್ರೆ ಸಾಕು, ಹಠ ಮಾಡಾದ್ರೂ ಪಡ್ಕೊಳ್ತಾರೆ. ಇಲ್ಲಾಂದ್ರೆ ತಮ್ಮ ಪ್ರಾಣನೇ ನಾವು ಕಳ್ಕೊಳ್ತೀವಿ ಅಂತ ಹೇಳ್ಬಿಟ್ಟಾದ್ರೂ ಆ ವಸ್ತುನಾಗ್ಲಿ ಅಥವಾ ಬೇರೆ ಏನ್ ಬೇಕೋ ಅವರಿಗೆ ಅದನ್ನ ಪಡ್ಕೊಳ್ತಾರೆ. ಆದ್ರೆ ಇಲ್ಲೊಂದು ಘಟನೆ ನಡೆದಿದೆ. ಒಂದು ಹುಡುಗನ್ನ ಪಡ್ಕೊಳ್ಳೋದಕ್ಕಾಗಿ ಇಬ್ರು ಹುಡುಗಿರು ನಡು ರಸ್ತೆಯಲ್ಲಿ, ಅದು ಇಬ್ರು ಒಬ್ರನ್ನೊಬ್ರು ತಲೆ ಕೂದಲು ಇಟ್ಕೊಂಡು ಹೊಡೆದಾಡ್ತಾ ಇದ್ದಾರೆ ರೋಡಲ್ಲಿ. बोल क्या? मैं बोलूंगी तेरे बारे में। बोलना क्या बोलेगी? इसको मार रही है और वो मारेगा तो श्रेयसी नेगी के सामने जल्दी। अरे यार ठीक है, मार रही है। ಈ ಘಟನೆ ನಡೆದಿರೋದು ಡೆಹ್ರಾಡೂನ್ನ ರಾಯ್ಪುರದಲ್ಲಿ. ನೀವು ಈ ವಿಡಿಯೋ ನೋಡ್ತಿರಬಹುದು. ಮೊದಲಿಗೆ ಅವರಿಬ್ರು ಮಧ್ಯೆ ಏನು ಹೊಡೆದಾಟ ಆಗ್ತಿರಲ್ಲ, ಮಾತಾಡ್ತಾ ಇರ್ತಾರೆ. ಮಾತಾಡೋಕೆ ಶುರು ಮಾಡ್ತಿದ್ದಂಗೆ ಅವಳ ಫ್ರೆಂಡ್ ಒಬ್ಳು ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾಳೆ ಫೋನ್ನಲ್ಲಿ. ಇಬ್ರು ಸಿಕ್ಕಾಪಟ್ಟೆ ಜಗಳಾಡೋದಕ್ಕೆ ಶುರು ಮಾಡ್ತಾರೆ. ಒಬ್ರು ಕೂದಲು ಇನ್ನೊಬ್ರು ಕೂದಲನ್ನ ಇಟ್ಕೊಂಡು ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಟ್ಟು ಮಾತುಗಳನ್ನ ಆಡೋದಕ್ಕೆ ಶುರು ಮಾಡ್ತಾರೆ. ಆನಂತರ ಬಟ್ಟೆ ಮೇಲೂ ಕೈ ಹೋಗಿ ಬಟ್ಟೆನೂ ಕೂಡ ಎಳ್ದಾಡೋದಕ್ಕೆ ಶುರು ಮಾಡ್ತಾರೆ. ಒಬ್ಳು ಇನ್ನೊಬ್ಳು ಬಟ್ಟೆ ಎಳ್ದಾಡ್ತಿದ್ದಂಗೆ ಇನ್ನೊಬ್ಳು ಯಾಕೆ ನನ್ನ ಬಟ್ಟೆ ಎಳಿತಿದ್ಯಾ ಅಂತ ಹೇಳ್ಬಿಟ್ಟು ಇನ್ನೂ ಜೋರಾಗಿ ಜಗಳ ಆಗುತ್ತದು. ಅದು ಅಲ್ಲಿಗೆ ನಿಲ್ಲೋದಿಲ್ಲ. ಇನ್ನೂ ದೊಡ್ಡದಾಗಿ ಜಗಳ ಆಗ್ತಿರುವಾಗ ಒಬ್ಬ ಹುಡುಗ ಸೆಂಟ್ರಲ್ಲಿ ಬಂದ್ಬಿಟ್ಟು ಬಿಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ಅವ್ರು ಹುಡುಗ ಆಗಿರೋದ್ರಿಂದ ಕೈನ ಮುಟ್ಟಿ ಅವ್ರನ್ನ ಎಳೆಯೋದಕ್ಕಾಗಲ್ಲ. ಹಾಗಾಗಿ ಬರೀ ಬಾಯಿ ಮಾತಿನಲ್ಲಿ ಹೇಳ್ತಾರೆ, ಜಗಳ ಆಡಬೇಡಿ, ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಒಂದಷ್ಟು ಕೂಗಾಡ್ತಾರೆ. ಅವ್ರು ಏನೇ ಮಾತಾಡಿದ್ರು ಅದನ್ನು ತಮ್ಮ ಕಿವಿ ಮೇಲ್ಗಡೆ ಹಾಕೊಳ್ದಲೆ ಅವ್ರ ಜಗಳನ ಅವ್ರು ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಬ್ಬ ಹುಡುಗನಿಗೋಸ್ಕರ ನಡು ಬೀದಿಲಿ ಈ ರೀತಿಯಾಗಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ನಂತರ ಕೊನೆಗೆ ಅವರಿಬ್ರು ಜಗಳ ಬಿಡಿಸೋದು, ಇಬ್ರು ಆಂಟಿದಿರು, ಇಬ್ರು ಸ್ವಲ್ಪ ವಯಸ್ಸಾಗಿದ್ದ ಮಹಿಳೆಯರು ಬಂದ್ಬಿಟ್ಟು ಅವರಿಬ್ರು ಜಗಳನ ಬಿಡಿಸ್ತಾರೆ. ಆದರೆ ಅಲ್ಲಿ ನೋಡ್ತಿದ್ದವರೆಲ್ಲ ಯಾರು ಜಗಳ ಬಿಡಿಸುವಂತಹ ಪ್ರಯತ್ನಕ್ಕೆ ಯಾರು ಕೂಡ ಹೋಗೋದಿಲ್ಲ. ಎಲ್ಲರೂ ಕೂಡ ತಮ್ಮ ಫೋನ್ಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರು ಕೂಡ ಅವ್ರ ಜಗಳನ ಬಿಡಿಸೋದಕ್ಕೆ ಹೋಗೋದಿಲ್ಲ. ಕೊನೆಯದಾಗಿ ಇಬ್ಬರು ಲೇಡೀಸ್ ಬಂದು ಆ ಜಗಳನ ಬಿಡಿಸ್ತಾರೆ. ಆದರೆ ಪೊಲೀಸ್ನವರು ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆದರೆ ಆ ಹುಡುಗಿರ ವಿರುದ್ಧ ಪ್ರಕರಣ ದಾಖಲಿಸ್ತಾರಾ ಅಥವಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಏನಾಗಿದೆ ಅಂತಂದರೆ, ಇದೊಂದು ಎಂಟರ್ಟೈನ್ಮೆಂಟ್ ಅಂತ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ರೆ, ಇದೊಂದು ನಾಚಿಗೇಡಿನ ಘಟನೆ ಅಂತ ಇನ್ನೊಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ. ಆದರೆ ನಾರ್ಮಲ್ ಆಗಿ ಈ ಒಂದು ಘಟನೆಯನ್ನು ನೋಡಿದಾಗ ಕೆಲವ್ರ ಮನಸ್ಸಿಗೆ ಅನ್ಸೋದು ಏನಂತಂದರೆ, ತಂದೆ ತಾಯಿ ಕಷ್ಟಪಟ್ಟು ಲಕ್ಷಾಂತರ ದುಡ್ಡುಗಳನ್ನ ಇನ್ವೆಸ್ಟ್ ಮಾಡಿ ಓದಿಸ್ತಾರೆ. ಒಳ್ಳೊಳ್ಳೆ ಕಾಲೇಜು ಸ್ಕೂಲ್ಗಳಲ್ಲಿ ಓದಿಸೋದಕ್ಕೆ, ಓದಲಿ ನನ್ನ ಮಕ್ಕಳು ಓದಲಿ, ನಾನಂತೂ ಓದಿಲ್ಲ, ನನ್ನ ಮಕ್ಕಳಾದರೂ ಓದಲಿ ಅಂತ ಸ್ಕೂಲು ಕಾಲೇಜಿಗೆ ಕಳಿಸ್ತಾರೆ. ಬಟ್ ಈಗಿನ ಜನ್ರೇಷನಲ್ಲಿ ಓದಿರೋರು ಕೂಡ ಈ ರೀತಿಯಾಗಿ ಕೆಲವೊಬ್ಬರು ಮಾಡ್ಕೊಳ್ತಾರೆ ಈ ಥರ ಘಟನೆಗಳನ್ನ. ಬೀದಿ ರಂಪಾಟ ಅಂತ ಹೇಳ್ತಾರೆ ಇದನ್ನು, ಬೀದಿ ರಂಪಾಟ ಮಾಡ್ಕೊಳ್ತಾರೆ. ಇವರು ಓದ್ತಿರೋ ಮಕ್ಕಳು, ಓದಿಲ್ದಿರೋ ಮಕ್ಕಳು ಒಂದು ಗೊತ್ತಾಗಲ್ಲ. ಈ ಮಕ್ಕಳನ್ನ ನೋಡಿದ್ರೆ ನಮ್ಮ ಮಕ್ಕಳು ಓದಲಿ, ಚೆನ್ನಾಗಿ ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ, ಕಾಮನ್ ಸೆನ್ಸ್ ಬೆಳೀಲಿ ಅಂತ ಹೇಳ್ಬಿಟ್ಟು ಎಜುಕೇಷನನ್ನು ಕೊಡಿಸಿದ್ರೆ ಆದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ಏನು ಎಜುಕೇಷನ್ ಕೊಡಿಸಿದ್ರು ಅಷ್ಟೇ, ಎಜುಕೇಷನ್ ಕೊಡಿಸದೇ ಹೋದ್ರು ಅಷ್ಟೇ. ಕೆಲವೊಂದಿಷ್ಟು ಮಕ್ಕಳು ಇದೇ ರೀತಿ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇದೇ ನಮ್ಮ ಲೈಫು ಅಂತ ಹೇಳ್ಬಿಟ್ಟು. ಒಬ್ಬ ಹುಡುಗನಿಗೋಸ್ಕರ ಇಬ್ಬರು ಜಗಳ ಆಡ್ತಿದ್ದಾರೆ. ಆದರೆ ಆ ಹುಡುಗ ಇವರಿಬ್ಬರನ್ನು ಬಿಟ್ಟು ನಾಳೆ ದಿನ ಬೇರೆ ಯಾರನ್ನಾದ್ರೂ ಮದುವೆ ಆದರೂ ಆಗಬಹುದು, ಅಥವಾ ಬೇರೆ ಒಂದು ಹುಡುಗಿನ ಲವ್ ಮಾಡಿದ್ರು ಮಾಡಬಹುದು. ಅದು ಇವರಿಬ್ಬರಿಗೂ ಪರಿಜ್ಞಾನ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಅವ್ರದ್ದು ಮಾತ್ರ ಅಲ್ಲ, ಬೇರೆ ಯಾರದೇ ಈ ರೀತಿಯಾಗಿ ನಡು ಬೀದಿಯಲ್ಲಿ ಈ ಥರ ಜಗಳ ಆದಾಗ ಯಾರದೇ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂಗೆ ಅವರ ಇಬ್ಬರು ಹೆಸರು ಕೂಡ ಕೆಟ್ಟ ಹೆಸರು ಬರುತ್ತೆ ಅವರಿಬ್ಬರಿಗೂ ಕೂಡ. ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ, ಪೊಲೀಸ್ನವ್ರು ನೋಡಬೇಕು ಈ ಪ್ರಕರಣ ದಾಖಲಿಸ್ಕೊಳ್ತಾರಾ ಅಥವಾ ಇಲ್ವಾ ಅಂತ ಇನ್ನು ಮುಂದೆ ಕಾದು ನೋಡಬೇಕು. ನಿಮಗೆ ಇವರಿಬ್ರು ಜಗಳದ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. बना ही रहा हूँ दिख रही है, बना रहा हूँ, देख ले मैं ही बना रहा हूँ, आजा। मेरी इज्जत तेरी नहीं होगी, कुरान है, बोल क्या? मैं बोलूंगी तेरे बारे में, बोलना क्या बोलेगी? इसको मार रही है और वो मारेगा तो श्रेयसी नेगी के सामने जल्दी। अरे यार ठीक है, मार रही है। कपड़े छोड़, अबे ओ कपड़े छोड़ दे।
हाँ के लात पड़ी। निकालो नहीं है सर। अबे रुक तो जा। खोलने दे। क्या? क्या कह रही? क्या कह रही? तू ऐसे कैसी है? चल बोल। ओहो। क्यों बात तू बोलेगी मुझे? रुक जा। अंकल छोड़ दो जॉब। क्या करेगी ये बता? जब तूने हमारी बहन को धोखा दिया, सोना दीदी को नहीं जानती। लड़की हो ना, नहीं हाथ नहीं लगा सकते ना बेटा, आप हाथ लगा। रुक बोला नहीं बोलेगी। चल कर ना तू कॉल। तूने ना बोली। बेटा कुछ नहीं। हाँ एक बात करिए ना। अंकल आपको पता नहीं है क्या हुआ? अंकल आपको पता नहीं है? आपको पता नहीं अंकल क्या बोला इसने अभी? मार चल मार। बात कुछ भी होगी, बात होगी ना, आप लड़ोगे नहीं ना। तू नहीं पिटी क्या? बराबर का पिटी समझ लेगी। तू ऐसे क्या की है? क्यों लड़ रहे हो? क्या तू मेरे हाथ का खा लेगी? क्या खा सकते है? तेरा तो है ना, तू मार के खा लेगी। क्या तभी तो सोना दीदी के सामने रो रही थी। तू हमारी बहन का घर तोड़ेगी ना? गाड़ी आपकी है? हाँ ला दो। मेरी तो बहन नहीं है, तेरा भाई है। हमने तो बात करनी साइड में होके बात। क्या हो गया? कौन होनी भी चाहिए? Excellence, 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 NEET Academy. 150 topics, complete concept of biology, chemistry, physics. Most simplified methods, easy to understand, hard to forget explanation. All these in Excellence NEET Academy Vidyaranapura. ಕಳೆದ ವರ್ಷ ಅತ್ಯಧಿಕ ಡಾಕ್ಟರ್ಗಳ ಕೊಡುಗೆ ಬೆಂಗಳೂರು, ಮಂಗಳೂರು, ಡೆಲ್ಲಿ, ಹೈದರಾಬಾದ್ನ ನುರಿತ ಉಪನ್ಯಾಸಕರಿಂದ ಸ್ಥಾಪನೆ ಆದ ಸಂಸ್ಥೆ ಕ್ರಿಸ್ಟಲ್ ಫೀಲ್ಡ್ ಟೀಚಿಂಗ್ 1-to-1 ಟ್ಯೂಷನ್ಸ್ 100% ರಿಸಲ್ಟ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ವಿದ್ಯಾರಣ್ಯಪುರ ಬೆಂಗಳೂರು. The teachers here are very experienced and they are very interactive. They teach the concepts from the basic level to higher problem solving logical questions. And I'm really privileged and happy to study in Excellence NEET Academy. ಫ್ಯಾಕಲ್ಟಿ ಎಕ್ಸ್ಟ್ರಾ ಫೋಕಸ್ ಮಾಡ್ತಾರೆ, ಯಾರು ಎಕ್ಸ್ಟ್ರಾ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಮಾಡ್ತಾರೆ, ಅಲ್ಲೇ ಎಲ್ಲ ಎಕ್ಸ್ಟ್ರಾ ಫೋಕಸ್ ಕೊಡ್ತಾರೆ. ಜಾಯ್ನ್ ಆದಮೇಲೆ ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.